ಕೆಇಯಿಂದ ಒಂದು ಹೊಸ ಅಪ್ಡೇಟ್ನ ಬೆಳಗಿದೆ. ಅದೇನಂತ ಹೇಳಿದ್ರೆ ನಮಗೆ ಇವಾಗ ವೆರಿಫಿಕೇಷನ್ ಸ್ಲಿಪ್ನ ಡೌನ್ಲೋಡ್ ಲಿಂಕ್ನ ಆಕ್ಟಿವೇಟ್ ಮಾಡಿದ್ದಾರೆ. ಸೊ ಇವಾಗ ಆ ಒಂದು ಲಿಂಕ್ ನಿಮಗೆ ಹೋಮ್ ಪೇಜಲ್ಲಿ ಕೂಡ ಸಿಗುತ್ತೆ, ಅಥವಾ ನೀವು ಯೂಸ್ ಇನ್ ಇಟ್ ಸೆಕ್ಷನಲ್ಲಿ ಬಂದು ಕೂಡ ಅದನ್ನು ಚೆಕ್ ಮಾಡ್ಕೋಬಹುದು. ಸೊ ಇವಾಗ ಯಾರು ನೀಟ್ ಎಕ್ಸಾಮ್ನ ಬರೆದಿರ್ತಾರೆ ಮತ್ತು ಯಾರು ಸ್ಟೇಟ್ ಕೋಟ ನೀಟ್ ಕೌನ್ಸಿಲಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೇಕಂತ ಅಂದ್ಕೊಂಡಿರ್ತಾರೆ ಅವರೆಲ್ಲ ಇವಾಗ ಸಪ್ರೇಟಾಗಿ ನೀಟ್ ವೆರಿಫಿಕೇಷನ್ ಸ್ಲಿಪ್ನ ಡೌನ್ ಮಾಡ್ಕೋಬೇಕಾಗುತ್ತೆ. ಸೊ ಇಲ್ಲಿ ಬಂದುಬಿಟ್ಟು ನಿಮ್ಮದು ಅಪ್ಲಿಕೇಶನ್ ನಂಬರ್ನ ಹಾಕಬೇಕು, ನಿಮ್ಮದು ನೇಮ್ನ ಹಾಕಬೇಕು ಮತ್ತು ಡೇಟ್ ಆಫ್ ಬರ್ತ್ನ ಹಾಕಬೇಕು, ಹಾಗೆಯೇ ಕ್ಯಾಪ್ಚನ್ ಎಂಟರ್ ಮಾಡಿ ಡೌನ್ಲೋಡ್ ವೆರಿಫಿಕೇಷನ್ ಸ್ಲಿಪ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮದು ವೆರಿಫಿಕೇಷನ್ ಸ್ಲಿಪ್ ಡೌನ್ ಆಗುತ್ತೆ. ಸೊ ಇದೆಲ್ಲ ಇನ್ಫಾರ್ಮೇಷನ್ ನಿಮಗೆ ನಿಮ್ಮದು ಅಪ್ಲಿಕೇಶನ್ ಫಾರ್ಮಲ್ಲಿ ಸಿಗುತ್ತೆ. ಸೊ ಅಲ್ಲಿಂದನೂ ಈ ಎಲ್ಲ ಡೀಟೇಲ್ನ ತೊಗೊಂಡು ಇಲ್ಲಿ ಫಿಲ್ ಮಾಡಿ ಸಬ್ಮಿಟ್ ಮಾಡಿದ್ರೆ ನಿಮ್ಮದು ಸ್ಲಿಪ್ ಡೌನ್ಲೋಡ್ ಆಗುತ್ತೆ. ಸೊ ಅದನ್ನು ನೀವು ನೀಟ್ ಆಪ್ಷನ್ ಎಂಟರ್ಗೋಸ್ಕರ ಯೂಸ್ ಮಾಡ್ಕೋಬೋದು. ಸೊ ಇವಾಗ ನಮಗೆ ನೀಟ್ ಆಪ್ಷನ್ ಎಂಟರ್ ಮಾಡೋಕ್ಕೆ ಫಸ್ಟ್ ಮಾಕ್ ಅಲಾಟ್ಮೆಂಟ್ದು ರಿಸಲ್ಟ್ ಬಂದ ನಂತರ ಅವಕಾಶ ಕೊಡ್ತಾರೆ. ಹಾಗಾಗಿ ಯಾರಾದರೂ ಇಂಟ್ರೆಸ್ಟೆಡ್ ಇದ್ದರೆ ಇವಾಗಲೇ ಕಾಲೇಜ್ದು ಲೀಸ್ಟ್ನ ಮಾಡ್ಕೊಳ್ಳಿ. ಸೊ ಇವಾಗ ನಿಮಗೆ ಆಲ್ಮೋಸ್ಟ್ ಎಲ್ಲ ಪ್ರೊಸೆಸ್ ಗೊತ್ತಾಗಿದೆ, ಯಾವ ಥರ ಲಾಗಿನ್ ಆಗಬೇಕು, ಯಾವ ಥರ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೋಬೇಕು ಹಾಗಂತ. ಸೊ ಇವಾಗ ನೀವು ಈಸಿಯಾಗಿ ಆಪ್ಷನ್ ಎಂಟರ್ನ ಮಾಡ್ಬೋದು. ಹಾಗೆಯೇ ಯಾರು ಇನ್ನೂ ನೀಟ್ಗೋಸ್ಕರ ರಿಜಿಸ್ಟ್ರೇಷನ್ನ ಮಾಡ್ಕೊಂಡಿಲ್ಲ ಆದಷ್ಟು ಬೇಗನೆ ರಿಜಿಸ್ಟ್ರೇಷನ್ನ ಮಾಡ್ಕೊಳ್ಳಿ. ಫಸ್ಟಿಗೆ ಇಲ್ಲಿ ಕೆ ವೆಬ್ಸೈಟಲ್ಲಿ ಲಿಂಕ್ನ ಪ್ರೊವೈಡ್ ಮಾಡಿದ್ದಾರೆ. ಸೊ ಇವಾಗ ನೀವು KCET ಅಪ್ಲಿಕೇಶನ್ ಹಾಕಿದರೂ ಕೂಡ ಮತ್ತು NTA ವೆಬ್ಸೈಟಲ್ಲಿ ನೀಟ್ ಅಪ್ಲಿಕೇಶನ್ನ ಹಾಕಿದರೂ ಕೂಡ ನೀವು ಸ್ಟೇಟ್ ಕೌನ್ಸಿಲಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡೋಕಂತ ಅಂದ್ಕೊಂಡಿದ್ರೆ ತಪ್ಪದೇನೆ ಇಲ್ಲಿ ಬಂದು ಮತ್ತೊಮ್ಮೆ ರಿಜಿಸ್ಟ್ರೇಷನ್ನ ಮಾಡ್ಕೋಬೇಕಾಗುತ್ತೆ. ಅಂದರೆ ಜಸ್ಟ್ ನೀಟ್ ರೋಲ್ ನಂಬರ್ನ ಇಲ್ಲಿ ಎಂಟರ್ ಮಾಡೋದಿರುತ್ತೆ. ಸೊ ದಟ್ಸ್ ಇಟ್ ಫಾರ್ ಸೀನಿಯರ್ ಸ್ಟುಡೆಂಟ್. ಟಾಟಾ.